ಇಲ್ಲ ಸರ್, ಸಂಸ್ಕೃತಿ ಅಂತಂದ್ರೆ ನಮ್ಮ ನಮ್ಮ ಇಂಡಿಯನ್ಸ್ ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸ್ ವಿಚಾರಗಳು ಅದು ಎಷ್ಟು ಸರ್ ಇಂಡಿಯನ್ ಸಂಸ್ಕೃತಿ ಒಂದ ಎರಡಾಗ್ಲಿ ಅದು ಎಷ್ಟು ಜನ್ಮ ಆಯ್ತದ ಮುಗ್ಸಕ್ಕಾಗಲ್ಲ, ಅದ್ರಲ್ಲಿ ಒಂದು ಎಡೆ ನಮ್ದು. ನಿಮ್ಮ ಫಸ್ಟ್ ಡೈರೆಕ್ಷನ್ ಆದ್ರಿಂದ ನಿಮ್ಮ ಸಿನಿಮಾದಲ್ಲಿ ಇಬ್ರು ಡೈರೆಕ್ಟ್ ಇದ್ದಾರೆ, ರಾಜೇಶ್ ಶೆಟ್ರು ಮತ್ತೆ ಉಪೇಂದ್ರ ಸರ್. ಏನಾದ್ರು ಆ ಡೈರೆಕ್ಷನ್ ವಿಚಾರ ಬಂದಾಗ ನಿಮ್ಗೆ ಏನಾದ್ರು ಸಪೋರ್ಟಿವ್ ಆಗಿ ಇನ್ಪುಟ್ಸ್ ಏನಾದ್ರು ಸಿಕ್ಕಿದೆ? ಡೆಫಿನೆಟ್ಲಿ ಇವತ್ತಿನವರೆಗೂ ನಾನು ಅವ್ರ ಇನ್ಪುಟ್ಸ್ ತಗೊಂತೀನಿ. ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ, ಆರಾಮಾಗಿ ಬರ್ತಾ ಇದ್ರು, ಏನು ಏನಿದೆ ನೋಡ್ತಾ ಇದ್ರು, ಆಕ್ಟ್ ಮಾಡ್ತಾ ಇದ್ರು. ಬಟ್ ಯಾವಾಗ್ಲೂ ಏನಾದ್ರು ಅನ್ಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ, ರಾಜ್ ಸರ್ ಹೇಳಿದ್ದಾರೆ, ಸ್ವಲ್ಪ ಈಗ ಮಾಡ್ಬೋದು ನೋಡಿ ಅಂತ. ಇವತ್ತಿನ ದಿನದವರೆಗೂ ನನಗೆ ಸಪೋರ್ಟ್ ಆಗಿದ್ದಾರೆ. ಫಸ್ಟ್ ಮಾಡಿದ್ದೆ ಸರ್, ಇವಾಗ ಮಾಡ್ತಾರೆ CG ನ ಬಿಗಿನಿಂಗ್ ಆನಿಮೇಷನ್, ಅದು ನಿಯರ್ಲಿ 40 lakhs ಮೇಲೆ. ಇಲ್ಲ, ಓವರ್ ಆಲ್ ಸಿನಿಮಾನೇ ಏನ್ ಕೇಳಿದ್ರೆ ಫಸ್ಟ್ ಆನಿಮೇಷನ್ ವರ್ಷನ್, ಆನಿಮೇಷನ್ ವರ್ಷನ್ ಬರೀ ಆನಿಮೇಷನ್ಗೆ ಹೌದು, ಅದು ಬರೀ ಆನಿಮೇಷನ್ ಬಿಲ್ 40 lakhs. ಇಲ್ಲ, ಅದನ್ನ ಕೇಳ್ತಾ ಇದಾರೆ ಸರ್. ಈಗ ನಮ್ಗೆ ಈ ಮೇನ್ CG ಯಾರು ಮಾಡಿದಾರೆ ಅವ್ರು ಕೇಳ್ತಾರೆ, ನಮ್ಗೆ ಕೊಡಿ ಸರ್, ನಾವು ಅದನ್ನ ಆನಿಮೇಟೆಡ್ ಆಗಿ ಒಂದು ವರ್ಷ ಮಾಡ್ಕೊಡ್ತೀವಿ ಅಂತ. ಈಗ ಇನ್ನು ಫಸ್ಟ್ ಮುಗಿಸ್ಕೊಡ್ರಪ್ಪ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲ ಸರ್, ಎಕ್ಸಾಕ್ಟ್ಲಿ ಹಂಗೆ 2 hours 20 minutes ಏನು ಆನಿಮೇಷನ್ ಮಾಡಿದೆ, 2 hours 20 minutes ಹಂಗೆ ಬಂದಿದೆ, ಶಾರ್ಟ್ ಟು ಶಾರ್ಟ್ ಹಂಗೆ ಮಾಡಿದ್ವಿ ಸರ್. ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ. ಬಟ್ ಕಂಪ್ಯೂಟರ್ ಅಲ್ಲಿ ಏನಾಗುತ್ತೆ ಸರ್, ಅದು ಟೆಕ್ನಿಕಲ್ ಆಗಿ ಕಂಪ್ಯೂಟರ್ ತೋರ್ಸೋದೇ ಬೇರೆ. ನಾವು ಸೇಮ್ ಶಾರ್ಟ್ ನಮ್ ಕ್ಯಾಮ್ರಾ ತೆಗೆದಾಗ ನಿಮ್ಗೆ ಅದ್ರ ಮೂಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ, ಬಿಟ್ರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ. ಎಸ್ ಸರ್, ಎಸ್ ಸರ್, ಅದು ಆಗ್ಬಿಟ್ರೆ ಸರ್ ತುಂಬಾ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ. ಸರ್ ಡೆಫಿನೆಟ್ಲಿ ಹೆಂಗೆ ಸರ್, ಫ್ರೀ ಅಂತ ಸರ್. ಇಲ್ಲ ಥಿಯೇಟರ್ ಅಲ್ಲಿ ಎಲ್ಲರಿಗೂ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ, ಯಾರು ಫಸ್ಟ್ ಕಲೆಕ್ಟ್ ಮಾಡ್ಕೊಂತಾರೆ ಪಾಸಸ್. ಇವಾಗ ಎಕ್ಸಾಂಪಲ್ ಈ ಥಿಯೇಟರ್ 100 ಸೀಟ್ ಇದೆ ಅಂದ್ರೆ ಆ 100 ಪಾಸಸ್ ಅಲ್ಲಿರುತ್ತೆ. 1000 ಸೀಟ್ ಇದೆ ಅಂದ್ರೆ 1000 ಪಾಸಸ್ ಆ ಥಿಯೇಟರ್ ಅಲ್ಲೇ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ಅನೌನ್ಸ್ ಮಾಡ್ತೀವಿ ಯಾವ ಡೇಟ್ ಇಂದ ಪಾಸಸ್ ಸಿಗುತ್ತೆ ಅಂತ. ಅಲ್ಲಿ ಇರುವಂತ ಆ ಡಿಸ್ಟಿಕ್ ಅಲ್ಲಿ ಇರುವಂತ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಡು ನೋಡುವಂತ ಇದು. ಬಟ್ ಫ್ರೀನೇ ಇರುತ್ತೆ, ನೋ ಚಾರ್ಜಸ್. 3 ಜನ ಇರೋದ್ರಿಂದ ಅಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸರ್. ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ನಾವು ಹೋಗ್ಬೇಕು ಅನ್ನುವಂತ ಅಲ್ಲ, ಅದಕ್ಕೆ ಪಾಸಸ್ ಮಾಡ್ತಾ ಇರೋದು. ಪಾಸಸ್ ಇದ್ರೆ ಏನಾಗುತ್ತೆ ಅಂದ್ರೆ ಪಾಸ್ ಇದ್ದವ್ರು ಮಾತ್ರ ಎಂಟ್ರಿ ಅಂತ ಒಂದು ಇದಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈಗ 1000 ಸೀಟ್ ಇರೋ ಜಾಗದಲ್ಲಿ 10,000 ಜನ ಹೋದ್ರೆ ಏನಾಗುತ್ತೆ, ತುಂಬಾ ಇದಾಗುತ್ತೆ. ಅದಕ್ಕೇನೆ ಫಸ್ಟೇ ಪಾಸಸ್ ಮಾಡಿ ನೀಟಾಗಿ ಎಷ್ಟು ಜನ ಪಾಸ್ ಇದೆ ಅಷ್ಟು ಮಾತ್ರ ಎಂಟ್ರಿ ಮಾಡೋ ಪ್ಲಾನ್ ಮಾಡಿ. ಒಂದು ಏನಾದ್ರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಸಂಭ್ರಮ ಮಾಡ್ತೀವಿ ಗೊತ್ತಾ, ಥಿಯೇಟರ್ಗಳು ಬಂದೆ ಆ ತರ ಒಂದು ಸಂಭ್ರಮ ಆಗತ್ತೆ ಈ ಸಿನಿಮಾದ ಟ್ರೈಲರ್ ಲಾಂಚ್. ಎಂಟೈರ್ ಕರ್ನಾಟಕ ಒಂದು ಸಂಭ್ರಮವಾಗಿರ್ಬೇಕು. ಸರ್ ಇದ್ರಲ್ಲಿ ಏನು ಮಜಾ ಅಂದ್ರೆ ಆನಿಮೇಷನ್ ಅಲ್ಲಿ ಫೇಸ್ ಇರಲ್ಲ ಸರ್, ಆದ್ರಿಂದ ನಾನು ಮಾಡ್ಬೋದು. ಫೇಸ್ ತೋರ್ಸಂತ ಯಾವ ಆಕ್ಟಿಂಗ್ ಮಾಡಿದ್ರು ಯಾರು ನೋಡಲ್ಲ ಸರ್.